ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾನು ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ನಾರ್ತ್ ಸ್ಟೈಲಲ್ಲಿದೆ. ಅದು ಏನಂತಂದರೆ ಕ್ಯಾಪ್ಸಿಕಮ್ ಗೀ ರೈಸ್. ಬನ್ನಿ, ಕ್ಯಾಪ್ಸಿಕಮ್ ಗೀ ರೈಸ್ಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಹಾಗೆ ಅದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ಇದು 2 ಪಾವು ಅಕ್ಕಿಗೆ 20 ಮೆಣಸಿನ್ಕಾಯಿ, 20 ಬೆಳ್ಳುಳ್ಳಿ ದಳ, 2 ಇಂಚು ಶುಂಠಿ, 1 ಚಿಕ್ಕ ಈರುಳ್ಳಿ, ಒಗ್ಗರಣೆಗೆ 8 ಪೀಸ್ ಚಕ್ಕೆ, 8 ಪೀಸ್ ಲವಂಗ, 2 ಏಲಕ್ಕಿ, 4 ಮೊಗ್ಗು. ಇದೆಲ್ಲ ಆದ ನಂತರ ತರಕಾರಿ ಏನೂ ಬೇಕಾಗಿಲ್ಲ, ಕ್ಯಾಪ್ಸಿಕಮ್ ಮಾತ್ರ 4 ಕ್ಯಾಪ್ಸಿಕಮ್ ಹಾಗೆ 4 ಈರುಳ್ಳಿ. ಈಗ ಕ್ಯಾಪ್ಸಿಕಮನ್ನು ಸ್ಕ್ವೈರ್ ಆಗಿ ಈ ರೀತಿ ಹಚ್ಚಿಟ್ಕೊಳ್ಳಿ. ಈರುಳ್ಳಿಯನ್ನು ಸಹ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಹಾಗೆ ಅದರ ಜೊತೆಯಲ್ಲಿ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ಳಿ. ಏಕೆ ಅಂತಂದರೆ ಈಗ ನಾವು ಕ್ಯಾಪ್ಸಿಕಮನ್ನು ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆ ಮತ್ತು ತುಪ್ಪ ಎರಡೂ ಚೆನ್ನಾಗಿ ಕಾದ ನಂತರ ನಾವು ಹಚ್ಚಿಟ್ಕೊಂಡಿರ್ತಕ್ಕಂತಹ ಕ್ಯಾಪ್ಸಿಕಮನ್ನು ಮೊದಲಿಗೆ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂದರೆ ಅದು ಸ್ವಲ್ಪ ಬಾಡ್ದಾಗ ಆಗಬೇಕು, ಮತ್ತು ಕ್ಯಾಪ್ಸಿಕಮ್ನ ಹಸಿ ವಾಸನೆ ಎಲ್ಲ ಹೋಗಬೇಕು. ಮಿನಿಮಮ್ ಒಂದು 5 ಮಿನಿಟ್ಸ್ ಆದರೆ ಸಾಕು. ನೀವು ನೋಡ್ಕೊಳ್ಳಿ, ಅದು ಕಲರ್ ಕೂಡ ಟರ್ನ್ ಆಗ್ತಾ ಬರುತ್ತೆ ಫ್ರೈ ಆಗೋವರೆಗೂ. ಅದು ಚೆನ್ನಾಗಿ ಬಾಡ್ದಾಗ ಆಗಲಿ. ಆ ನಂತರ ನೋಡಿ, ಈಗ ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಅಂತ ಅರ್ಥ. ಈಗ ನಾವೇನು ಮಾಡಬೇಕಾಗುತ್ತೆ, ಕ್ಯಾಪ್ಸಿಕಮನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಬಿಡೋಣ ಫ್ರೈ ಆಗಿರೋದು. ಈಗ ಅದೇ ಕುಕ್ಕರ್ಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಿ, ಸ್ವಲ್ಪ ಇದಕ್ಕೂ ಕೂಡ ತುಂಬ ಜಿಡ್ಡು ಹಿಡಿಯೋದಿಲ್ಲ. ಈಗ ನಾವು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ವಲ್ಲ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಇದು ನಾರ್ತ್ ಆಗಿರೋದ್ರಿಂದ ಸಾಸಿವೆ ಕರಿಬೇವು ಹಾಕೋದಿಲ್ಲ. ಸೌತಿಗೆ ಮಾತ್ರ ಅದನ್ನು ಹಾಕ್ತೀವಿ, ನಾರ್ತಿಗೆ ಒಗ್ಗರಣೆಗೆ ಇದನ್ನೇ ಹಾಕ್ತೀವಿ. ಸೊ ಇದು ಹಾಕಿದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ನಾವೇನು ಮಾಡೋಣ ಅಂತಂದರೆ ಮಿಕ್ಸಿಯಲ್ಲಿ ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಬೇಕಂತಂದರೆ ಒಂದು 2 or 3 ಟೇಬಲ್ ಸ್ಪೂನ್ ನೀರನ್ನು ಆ್ಯಡ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ. ತುಂಬಾ ನುಣುಪಿರಬೇಕು ಅಂತ ಏನಿಲ್ಲ. ಅಷ್ಟೊತ್ತಿಗೆ ಇದು ಕೂಡ ಫ್ರೈ ಆಗುತ್ತೆ. ಇದು ಸ್ವಲ್ಪ ಡೀಪ್, ಇನ್ನೇನು 3/4 ಭಾಗ ಫ್ರೈ ಆಗಿದೆ ಅನ್ನೋ ಟೈಮ್ನಲ್ಲಿ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ. ಪೇಸ್ಟನ್ನು ಆ್ಯಡ್ ಮಾಡಿದ ನಂತರ ಮತ್ತೆ ಚೆನ್ನಾಗಿ ಸಣ್ಣ ಉರಿ ಇಡಿ. ಸಣ್ಣ ಉರಿಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಲಿ. ಯಾವಾಗ ಪೇಸ್ಟ್ನ ಹಸಿ ವಾಸನೆ ಹೋಗುತ್ತೆ ಆವಾಗ ಟಿಫನ್ಗಳೆಲ್ಲ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಾವು ಫ್ರೈ ಆಗೋದಕ್ಕೆ ಒಂದು 5 to 8 ಮಿನಿಟ್ಸ್ ಬೇಕಾಗುತ್ತೆ. ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ, ಜಿಡ್ಡು ಬಿಟ್ಕೊಂಡಿದೆ. ಆನಂತರ ನಾವೇನು ಮಾಡ್ತಿದ್ದೀವಿ, 2 ಪಾವು ಅಕ್ಕಿಯನ್ನು ತೊಳೆದು ಆ ಕ್ಷಣಕ್ಕೇ ತೊಳಿಬೇಕು, ಹಾಗೆ ಹಾಕಬೇಕು. ತೊಳೆದು 2 ಪಾವು ಅಕ್ಕಿಯನ್ನು ಹಾಕ್ತಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಉಪ್ಪನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ನೀರು 1 ಪಾವು ಅಕ್ಕಿಗೆ 2 ಗ್ಲಾಸ್ನ ಅಳತೆ, ಅಂದರೆ 2 ಪಾವು ಆಗೋಷ್ಟು ನೀರು. ಒಂದು ಕಡೆ ನೀವು ಮುಂಚೆನೇ ಅಳತೆ ಮಾಡಿಟ್ಕೊಳ್ಳಿ, ಇಲ್ಲ ಅದೇ ಗ್ಲಾಸ್ನಲ್ಲಿ ಅಳೆದು ಹಾಗೆ ಹಾಕ್ಬೋದು. ಈಗ ನಾನು 4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಉರಿಯನ್ನು ರೈಸ್ ಮಾಡ್ತೀನಿ. ಉರಿಯನ್ನು ರೈಸ್ ಮಾಡಿ ಅದು ಚೆನ್ನಾಗಿ ಇನ್ನೇನು ತೆರಳ್ತಾ ಬರುತ್ತೆ ಅನ್ನೋ ಟೈಮ್ನಲ್ಲಿ ಕುಕ್ಕರ್ನ ಮುಚ್ಚಳವನ್ನು ಹಾಕಬೇಕಾಗುತ್ತೆ. ಈಗ ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಿದೆ, ಹಾಗೆ ನೀರು ಕೂಡ ತೆರಳೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ಕ್ಯಾಪ್ಸಿಕಮ್ ಈಗಲೇ ಆ್ಯಡ್ ಮಾಡಬಾರ್ದು, ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಬೇಕು. ಈಗ ಎಲ್ಲ ಒಂದು ಹಂತಕ್ಕೆ ಬ್ರೇಕ್ಫಾಸ್ಟ್ ಮುಗೀತು. ಅಂದರೆ ನಾನು ಅಷ್ಟೊತ್ತಿಗೆ ಕಿಚನ್ ಸಹ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವತ್ತಿನ ಅರ್ಧ ಕೆಲಸ ಮುಗ್ದಾಗೇ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ 2 ಕೂಗು ಕೂಗಿದ ನಂತರ ಏನು ಮಾಡಬೇಕಾಗುತ್ತೆ, ಕುಕ್ಕರ್ನ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಮುಚ್ಚಳವನ್ನು ತೆಗೆದು
ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮನ್ನು ಅದರ ಮೇಲೆ ಹಾಕಿ ತಿರುಗಿಸ್ಕೊಡಿ ಸ್ವಲ್ಪ. ಇದು ತುಂಬ ಉದುರು ಅನಿಸ್ಬೋದು. ಬೇಕಿದ್ರೆ ಒಂದು 1/4 ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೋಬೋದು, 4 ಗ್ಲಾಸ್ ಹಾಕ್ಕೋಬೋದು. ಸೇಮ್ ಗೀ ರೈಸ್ ಟೇಸ್ಟ್ನಲ್ಲೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ. ಮತ್ತು ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ. ನಾನು ಬೆಳಿಗ್ಗೆ ಅರ್ಜೆಂಟಲ್ಲಿ ಗೋಡಂಬಿ ತರಿಸೋದಕ್ಕೆ ಆಗಲಿಲ್ಲ, ಸೊ ಹಾಗಾಗಿ ಗೋಡಂಬಿಯನ್ನು ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಕ್ಯಾಪ್ಸಿಕಮ್ ಗೀ ರೈಸ್ ಸವಿಯೋದಕ್ಕೆ ಸಿದ್ಧ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಗೀ ರೈಸನ್ನು ನಾರ್ತ್ ಸ್ಟೈಲ್ನಲ್ಲಿ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ. ಇದರ ಜೊತೆಲಿ ರಾಯ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಯ್ತಾವನ್ನು ಕೂಡ ನೋಡಿಸ್ತೇನೆ ಹೇಗೆ ಮಾಡೋದು ಅಂತ. ಸೊ ಮತ್ತೆ ತಡ ಹಾಕಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.